ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಮತ್ತಾಯ ಸುವಾರ್ತೆ ಪತ್ರಿಕೆ 9ನೇ ಅಧ್ಯಾಯ 12-13ನೇ ವಾಕ್ಯ. ಇಂದು ನನ್ನ ಆತ್ಮೀಯರೇ, ಕ್ಷೇಮವಿಲ್ಲದವರಿಗೋಸ್ಕರ ಆತನು, ನಮ್ಮ ಕರ್ತನಾದ ಯೇಸು ಸ್ವಾಮಿ ಅವರನ್ನು ಸ್ವಸ್ಥಪಡಿಸುವುದಕ್ಕೆ ಆತನು ಮನುಷ್ಯ ಸಾದೃಶ್ಯನಾಗಿ ಇಳಿದು ಬಂದರು. ಕರ್ತನಿ ವಾಕ್ಯದಲ್ಲಿ ಹೇಳ್ತಾರೆ, ಕ್ಷೇಮ ಇಲ್ಲದವರಿಗೋಸ್ಕರ ವೈದ್ಯರಿದ್ದಾರೆ ಹೊರತು ಕ್ಷೇಮ ಇರುವರಿಗಾಗಿ ಅಲ್ಲ. ಹೌದು, ದೇವರು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಅನೀತಿವಂತರನ್ನು ಕರೆಯುವುದಕ್ಕೆ ಬಂದವನು, ಪಾಪಿಗಳನ್ನು ನಾನು ರಕ್ಷಿಸುವುದಕ್ಕೆ ಬಂದವನು ಎಂಬುದಾಗಿ ಯೇಸು ಸ್ವಾಮಿ ಈ ವಾಗ್ದಾನದಲ್ಲಿ ಮಾತಾಡೋರಾಗಿದ್ದಾರೆ. ಇಂದು ನೀವು ಅನೀತಿವಂತರಾಗಿರ್ಬೋದು, ನಿಮ್ಮಲ್ಲಿ ಅನೇಕ ಪಾಪಗಳು ಕೂಡ ದೊರೆತನ ಮಾಡ್ತಾ ಇರ್ಬೋದು, ರೋಗ, ಅನೇಕ ಕಷ್ಟ ದುಃಖಗಳಿಂದ ನೀವು ತುಂಬಿಕೊಂಡು ಚಿಂತಿಸ್ತಾ ಕೂತಿರ್ಬೋದು. ಆದರೆ ಏಸಪ್ಪ ಈ ವಾಗ್ದಾನದಲ್ಲಿ ಈ ದಿನ ನಿಮ್ಮ ಸಂಗಡ ಮಾತಾಡ್ತಾ ಇರೋದು, ಕ್ಷೇಮ ಇರುವವರಿಗೆ ದೇವರು ಬಂದಿಲ್ಲ, ಕ್ಷೇಮ ಇಲ್ಲದವರಿಗಾಗಿ, ಆರೋಗ್ಯ ಇಲ್ಲದವರಿಗಾಗಿ, ಅನೀತಿವಂತರಿಗಾಗಿ, ಪಾಪಿಗಳಿಗಾಗಿ, ರೋಗಿಗಳಿಗಾಗಿ, ಕೆಟ್ಟವರಿಗೋಸ್ಕರನೇ ಕರ್ತನಾದ ಏಸಪ್ಪ ಬಂದು ಅವರನ್ನು ಬಿಡುಗಡೆ ಕೊಡುವುದಕ್ಕೆ ಆತನೇ ಮನುಷ್ಯ ಸಾದೃಶ್ಯನಾಗಿ ನಮ್ಮ ಸಮೀಪ ಬಂದಿದ್ದು. ಆತನೇ ದಿನ ಈ ವಾಕ್ಯದಲ್ಲಿ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರಂದರೆ ನೀವು ಆಲೋಚನೆ ಮಾಡ್ತಾ ಇರ್ಬೋದು, ನಾನೊಂದು ಪಾಪಿ, ಅನೀತಿವಂತನು, ನಾನು ಅನೇಕ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೇನೆ, ನನ್ನನ್ನು ದೇವರು ಕ್ಷಮಿಸ್ತಾರಾ? ನಿಜವಾಗ್ಲೂ ನನಗೆ ಬಿಡುಗಡೆ ಇದೆಯಾ? ನನಗೆ ಆರೋಗ್ಯ ದೇವರು ಕೊಡ್ತಾರಾ? ಎಲ್ಲ ವೈದ್ಯರಿಂದ ನಾನು ಕೈ ಬಿಡಲ್ಪಟ್ಟಿದ್ದೇನೆ, ನಿಜವಾಗ್ಲೂ ದೇವರು ನನಗೆ ಬಿಡುಗಡೆ ಈ ದಿನ ಕೊಡ್ತಾರಾ? ನಾನು ಯೇಸು ಸ್ವಾಮಿಯ ಬಳಿಯಲ್ಲಿ, ಆತನ ಬಳಿಯಲ್ಲಿ ನಾನು ಹೋಗೋದಾದರೆ, ಆತನಿಗೆ ನಾನಿವತ್ತು ಮನಸ್ಸು ಕೊಟ್ಟರೆ, ಆತನ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡಿದರೆ ನನಗೆ ಬಿಡುಗಡೆ ಉಂಟಾ ಎಂಬುದಾಗಿ ನೀವು ಅನುಮಾನದಿಂದ ಆಲೋಚನೆ ಮಾಡ್ತಾ ಇರ್ಬೋದು. ಏಸಪ್ಪ ಇವತ್ತು ಹೇಳ್ತಾ ಇದ್ದಾರೆ, ಆತ ನಿನಗಾಗಿ ಬಂದಿದ್ದು, ನಿನ್ನ ಕಷ್ಟಗಳನ್ನು ಹೊತ್ತು ತೀರಿಸುವುದಕ್ಕೆ ಆತ ಬಂದಿದ್ದು. ಚಿಂತಿಸದೆ, ದುಃಖಿಸದೆ ಆ ವ್ಯಾಧಿಗಾಗಿ ಪ್ರಾರ್ಥನೆ ಮಾಡಿ. ಕರ್ತನು ಅದನ್ನು ಈ ದಿನ ಬಿಡುಗಡೆ ಕೊಡ್ತಾ ಇದ್ದಾರೆ. ನಿಮ್ಮ ಅನೀತಿವಂತಿಕೆ, ಸುಳ್ಳಿನಿಂದ, ನೀವು ಮಾಡಿದ ಎಲ್ಲ ಒಂದೊಂದು ತಪ್ಪುಗಳಿಂದ ಅನೇಕರ ಹೃದಯಗಳನ್ನು, ನೀವು ಮನಸ್ಸುಗಳನ್ನು ನೋಯಿಸಬಹುದು. ಆದರೆ ಯೇಸು ಸ್ವಾಮಿ ನಿಮ್ಮ ಪಾಪಗಳನ್ನು ಈ ದಿನ ಕ್ಷಮಿಸಿ ಆತ ನಿಮಗೆ ರಕ್ಷಣೆ ಕೊಡುವಾತನು. ಅದೇ ತಂದೆ ಆ ದೇವರು ಹೇಳ್ತಾರೆ, ಲೂಕನು ಬರೆದ ಶುಭವಾರ್ತೆ 19:10ನೇ ವಾಕ್ಯದಲ್ಲಿ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಹೌದು, ಮನುಷ್ಯ ಕುಮಾರನಾಗಿ ಕರ್ತನು ಈ ಧರೆಯಲ್ಲಿ, ಈ ಭೂಮಿಯಲ್ಲಿ ಆತ ತಿರುಗಾಡಿದ್ದೆ. ಎಲ್ಲಿ ಪಾಪಿಗಳಿದ್ದಾರೆ, ಎಲ್ಲಿ ಕೆಟ್ಟು ಹೋದವರಿದ್ದಾರೆ, ಎಲ್ಲಿ ಅನೀತಿವಂತರಿದ್ದಾರೆ, ಎಲ್ಲಿ ರೋಗಿಗಳಿದ್ದಾರೆ, ಅವರನ್ನೇ ದೇವರು ಸರಿಪಡಿಸ್ಕೊಂಡು, ಅವರನ್ನೇ ಗುಣಪಡಿಸ್ಕೊಂಡು, ಅವರನ್ನೇ ಶುದ್ಧಿ ಮಾಡಿ ಅವರನ್ನೊಬ್ಬ ನೀತಿವಂತನನ್ನಾಗಿ ಮಾಡಿದರು. ಪಾಪಿಯನ್ನು ಪರಿವರ್ತಿಸಿ ನೀತಿವಂತನಾಗಿ ಮಾಡಿದರು. ರೋಗಿಯನ್ನು ಮುಟ್ಟಿ ಗುಣಪಡಿಸಿ ಆರೋಗ್ಯವಂತನನ್ನಾಗಿ ಮಾಡಿದರು. ಅದೇ ಕರ್ತನಾದ ಯೇಸು ಸ್ವಾಮಿಯ ಶಕ್ತಿ, ಅದ್ಭುತ ಶಕ್ತಿ, ಅದು ಕುಂದು ಹೋಗಿಲ್ಲ, ಅದು ಸ್ಥಿರವಾಗಿ ಹಾಗೇ ಇದೆ. ಪ್ರಿಯರೇ, ಇವತ್ತು ನೀವು ನಂಬಿಕೆ ಇಡೋದಾದರೆ ಕ್ರಿಸ್ತನು ಬದಲಾಗಿಲ್ಲ. ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರ ಹಾಗೇ ಇರ್ತಾರೆ. ಏಸಪ್ಪ ಯಾವಾಗಲೂ ಒಂದೇ ರೀತಿಯಾಗಿರೋ ದೇವರು, ಆತ ಬದಲಾಗಿಲ್ಲ. ಇವತ್ತು ನೀವು ಆ ಕಲ್ವಾರಿ ಪ್ರೀತಿಯನ್ನು, ಆ ಪರಮ ತಂದೆಯನ್ನು ನೀವು ಆಧರಿಸಿಕೊಂಡು, ಕರ್ತನೇ ನನ್ನ ಪಾಪಗಳನ್ನು ಕ್ಷಮಿಸು, ನಾನೊಂದು ಪಾಪಿ, ನಾನೊಂದು ರೋಗಿ, ನಾನೊಂದು ದುಷ್ಟದಾದಂಥ ಒಂದು ದುಷ್ಟ ಚಟದಲ್ಲಿಯೋ ದುಷ್ಟ ಅಭ್ಯಾಸದಲ್ಲಿ ನಾನು ಬಿದ್ದುಬಿಟ್ಟಿದ್ದೇನೆ, ಕರ್ತನೇ ಇದರಿಂದ ನನಗೆ ಬಿಡುಗಡೆ ಕೊಡು ಎಂಬುದಾಗಿ ನೀವು ಕೇಳೋದಾದರೆ, ಯೇಸು ಸ್ವಾಮಿ ಆತನೇ ಬಂದು ನಮ್ಮನ್ನು ಈ ದಿನ ಬಿಡುಗಡೆ ಕೊಡ್ತಾ ಇದ್ದಾರೆ. ಆತನ ಆತ್ಮನ ಸ್ಪರ್ಶ ನಿಮಗುಂಟಾಗುತ್ತೆ, ಸಂಪೂರ್ಣ ನೀವು ಬಿಡುಗಡೆ ಹೊಂದ್ತೀರಾ. ಇವತ್ತು ಆರೋಗ್ಯದಿಂದ ತುಂಬ್ತೀರಾ. ಅನೀತಿವಂತರಾಗಿರ್ಬೋದು, ಏಸಪ್ಪ ಹೇಳ್ತಾರೆ, ಇವತ್ತು ನಿನ್ನನ್ನೇ ನಾನು ನೀತಿವಂತಳಾಗಿ ಮಾಡ್ತೇನೆ. ನೀನು ಅನೇಕ ಜನರಿಗೆ ಗೌರವ ವ್ಯಕ್ತಿಯಾಗಿ ಕಾಣುವಂತೆ ನಾನು ನಿನ್ನನ್ನು ಮಾರ್ಪಡಿಸ್ತೇನೆ ಅಂತಾರೆ. ಆತನಿಗೆ ಮನಸ್ಸು ಕೊಡ್ರಿ, ಹೃದಯ ಸಮರ್ಪಿಸು, ಪ್ರಾರ್ಥನೆ ಮಾಡಿ, ಬೇಡ್ಕೊಳ್ಳೋಣ.
ತಂದೆ ಆ ದೇವರೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಈ ದಿನ ಪ್ರಾರ್ಥಿಸ್ತಾ ಇದ್ದಾರೋ ಅಪ್ಪ, ಕರ್ತನೆ, ಈ ವೇದ ವಾಕ್ಯದಲ್ಲಿ ನೀನು ಮಾತನಾಡಿದಂತೆ ಅಪ್ಪ, ನೀನೇ ಕರ್ತನೆ ಘನ ವೈದ್ಯ, ನೀನೇ ಆರೋಗ್ಯದಾಯಕ, ನೀನೇ ಯೆಹೋವ ರಫ. ನಮ್ಮ ವ್ಯಾಧಿಗಳನ್ನೆಲ್ಲ ಬಾಸುಂಡೆಯಾಗಿ ಹೊತ್ತು ನೀನು ತೀರಿಸಿದ ದೇವರಪ್ಪ. ನಿನ್ನ ಬಾಸುಂಡೆಯಿಂದ ನಮಗೆ ಸ್ವಸ್ಥವಾಯಿತಪ್ಪ. ಹೌದು ತಂದೆಯೇ, ನೀ ದಿನ ಕೂಗುವಂಥ ಒಂದೊಂದು ವ್ಯಾಧಿಗ್ರಸ್ತರನ್ನು ನೀನು ನೋಡು ಏಸಪ್ಪ. ಅವರ ಮೇಲೆ ನಿನ್ನ ಹಸ್ತ ಇಡು ಕರ್ತನೆ. ಈಗಲೇ ಅವರನ್ನು ಮುಟ್ಟು ಏಸಪ್ಪ. ಅನೇಕ ಪೀಡನೆಯಿಂದ, ಪಿಚಾಚಿಯ ಬಂಧನದಿಂದ ಸಿಲುಕಿ ನರಳ್ತಾ ಇರೋ ನಿನ್ನ ಮಕ್ಕಳ ಕೂಗನ್ನು ಕೇಳು ಏಸಪ್ಪ. ಅವರನ್ನು ಈಗಲೇ ಮುಟ್ಟಿ ಗುಣಪಡಿಸು. ನಿನ್ನ ಅದ್ಭುತ ಶಕ್ತಿ ಈಗ ಅವರ ಮೇಲೆ ಇಳಿಯಲಿ. ನಿನ್ನ ಗುಣಪಡಿಸುವ ಶಕ್ತಿ ಅವರ ಮೇಲೆ ಆವರಿಸಲಿ. ಎಲ್ಲ ದುಷ್ಟ ಶಕ್ತಿಯ ಬಂಧನಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಪಿಚಾಚಿ ಆತ್ಮಗಳು ಅವರ ಶರೀರವನ್ನ, ಆತ್ಮವನ್ನ, ಪ್ರಾಣದಿಂದ ಹೊರಗೆ ಬರಲಿ ಎಂದು ಆಜ್ಞಾಪಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಈಗ ನೀವು ಮುಟ್ಟುತ್ತಾ ಇರೋದ ಸ್ತೋತ್ರ ಪವಿತ್ರ ಆತ್ಮನೆ. ನೀವು ಗುಣ ಮಾಡುತ್ತಾ ಇರೋದಕ್ಕೆ ವಂದನೆ ಏಸಪ್ಪ. ತಂದೆ, ಅವರು ಯಾವ ಸ್ಥಿತಿಗತಿಲಿದ್ರು, ಎಂಥ ರೋಗ ಬಾಧೆಯಲ್ಲಿ ನರಳ್ತಾ ಇದ್ದಾರೋ ಸ್ವಾಮಿ, ಅವರನ್ನು ಮುಟ್ಟು ಏಸಪ್ಪ. ಈಗಲೇ ಆ ವ್ಯಾಧಿ ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ಹೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ. ಟಚ್ ಅಂಡ್ ಲಾರ್ಡ್ ಹೀಲ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಅವರಿಗೆ ಗುಣವಾಗಲಿ ಪ್ರಭು. ಅಪ್ಪ, ಅವರನ್ನು ನೀತಿವಂತರನ್ನಾಗಿ ಮಾಡು. ಪಾಪದಲ್ಲಿ, ದುಷ್ಟಭ್ಯಾಸದಲ್ಲಿ ಅಪ್ಪ ಬಿದ್ದಿದ್ದಾರೆ ಅಪ್ಪ, ಅರಿಯದೆ ತಿಳಿಯದೆ ತಪ್ಪು ಮಾಡಿದ್ದಾರೆ ಸ್ವಾಮಿ, ಕ್ಷಮಿಸು ಏಸಪ್ಪ. ನಿನ್ನ ರಕ್ತದಿಂದ ಅವರನ್ನು ತೊಳೆದು ಶುದ್ಧಿ ಮಾಡು ತಂದೆ. ಅವರನ್ನು ಗುಣಪಡಿಸು, ನೀತಿವಂತರನ್ನಾಗಿ ಮಾಡು. ಅನೇಕ ಜನರಿಗೆ ಬೇಕಾಗೋ ವ್ಯಕ್ತಿಯಾಗಿ ಅವರನ್ನು ಮಾರ್ಪಡಿಸು. ಗೌರವನಾಥ ಅನೇಕರು ಅವರನ್ನು ಹುಡುಕಿಗೂ ಗೌರವಿಸುವಂತ ವ್ಯಕ್ತಿಯಾಗಿ ನೀನು ಮಾರ್ಪಡಿಸು ತಂದೆ. ಅಪ್ಪ, ನೀನು ಈಗಲೇ ಅವರನ್ನು ಮುಟ್ಟುತ್ತಾ ಇದೆಯಾ, ಸ್ತೋತ್ರಪ್ಪ. ತಂದೆಯೇ, ನೀನು ಅವರ ಪಾಪದ ನಿಮಿತ್ತ ಅವರು ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದಾರೆ. ಅವರು ರೋಗದ ನಿಮಿತ್ತ ಅವರು ಎಲ್ಲರಿಂದ ದೂರ ತಳ್ಳಲ್ಪಟ್ಟಿದ್ದಾರೋ ಸ್ವಾಮಿ, ಈ ದಿನ ಅವರ ನಿನ್ನ ಸ್ಪರ್ಶ ತಂದೆ, ಅವರು ಗುಣವಾಗಲಿ ಏಸಪ್ಪ. ಅವರು ಸ್ವಸ್ಥವಾಗಲಿ, ಅವರು ನೀತಿವಂತರಾಗಲಿ ಕರ್ತನೆ. ಅವರ ಸಂಪೂರ್ಣ ಆರೋಗ್ಯದಿಂದ ತುಂಬಿಸು ರಾಜ, ಆಶೀರ್ವದಿಸು ತಂದೆ. ಏನೇನು ಬೇಡುತ್ತಿದ್ದಾರೋ ಅಪ್ಪ, ಅವರೆಲ್ಲರ ಬೇಡಿಕೆಗಳು ನೆರವೇರಿಸು ತಂದೆ. ಈ ವಾಗ್ದಾನ ಅವರ ಹೃದಯದಲ್ಲಿ ಮುದ್ರಿತವಾಗಲಿ. ಆಶೀರ್ವದಿಸು ಅಪ್ಪ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೀನ್. ನನ್ನ ಆತ್ಮೀಯ ಸ್ನೇಹಿತರೆ, ಕರ್ತನ ವಾಗ್ದಾನ ಮಾಡಿದಂತೆ ನಂಬಿಕಸ್ತನು. ಆತ ಈ ದಿನ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ್ದಾರೆ. ಆ ಅದ್ಭುತವನ್ನು ನೀವು ಹೊಂದಿಕೊಳ್ತೀರಾ. ಇನ್ನು ಮುಂದೆ ನೀವು ನೀತಿವಂತರಾಗಿ, ಆರೋಗ್ಯವಂತರಾಗಿ, ಅನೇಕ ಜನರಿಗೆ ಯೇಸು ಸ್ವಾಮಿಯ ನಾಮವನ್ನು ಸಾರುವಂಥ ವ್ಯಕ್ತಿಯಾಗಿ ನೀವು ಮಾರ್ಪಡ್ತೀರಾ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.